ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಹಲಸಿನಕಾಯಿ ಏನಪ್ಪ ಹಲಸಿನಕಾಯಲ್ಲಿ ಕಬಾಬ್ ಮಾಡೋದು ಅಂತನ ಎಲ್ಲ ನೀವು ನೋಡಿರ್ತೀರಿ. ಸಾಂಬಾರು ಪಲ್ಯ ಎಲ್ಲ ಥರ ಮಾಡ್ತಾಯಿರ್ತಾರೆ. ತುಂಬ ಜನಕ್ಕೆ ಹೇಗೆ ಮಾಡೋದು ಅನ್ನೋದೇ ಗೊತ್ತಿರೋದಿಲ್ಲ. ನಾವು ಕೂಡ ಗೊತ್ತಿರಲಿಲ್ಲ, ಅಂದರೆ ಗೊತ್ತಿತ್ತು ಅಂದರೆ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಯಾರು ತಿಂತಾರೆ ಇದೆಲ್ಲ, ಏನು ಚೆನ್ನಾಗುತ್ತಾ ಏನೋ, ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ಅಂತ. ಆದರೆ ಯಾವ್ದು ಇರಲಿ, ಒಂದು ಯೂಟ್ಯೂಬ್ಗೋಸ್ಕರ ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ತಾಡಿ ಮಾಡೋಣ ಅಂತೇಳಿ ನಾನು ಮಾಡಿದೆ. ಒಂದು ಹಲಸಿನಕಾಯಿ ತಂದು, ಸೀಸನ್ ಅಲ್ವ ಇವಾಗ, ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಅಂತ. ಸೂಪರಾಗಿತ್ತು. ಬನ್ನಿ ಹೇಗಿದೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೇಗೆಲ್ಲ ಮಾಡಿದೆ, ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಬರುತ್ತೆ ಲೈಕ್ ಕೊಟ್ಟಾಗ, ಅದನ್ನು ಸೆಲೆಕ್ಟ್ ಮಾಡಿ ನಮಗೊಂದು ಸ್ವಲ್ಪ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಮತ್ತು ಬನ್ನಿ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟು ಚಿಕ್ಕದಾಗಿ ಕಟ್ ಮಾಡಿ ನಾನು ಅದನ್ನು ತೊಳೆದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಕುಕ್ಕರಲ್ಲಿ ಕೂಡ ಕೂಗಿಸ್ಕೋಬೋದು. ನನಗೆ ಪಾತ್ರೆಯಲ್ಲೇ ಇಟ್ಟೆ, ಆಯಿತಾ. ಪಾತ್ರೆಯಲ್ಲೂ ಬೇಯಿಸ್ಬೋದು. ಬೇಗ ಬೇಕು ನಮಗೆ ಅರ್ಜೆಂಟ್ ಅಂದರೆ ಕುಕ್ಕರಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಂದೋಗುತ್ತೆ. ಅದು ಸಾಫ್ಟ್ ಆಗಿಬಿಟ್ರೆ ಕಬಾಬಿಗೆ ಚೆನ್ನಾಗಿರೋಲ್ಲ. ಅದಕ್ಕೆ ನಾನು ಹಾಗೆ ಪಾತ್ರೆಯಲ್ಲೇ ಬೇಯಿಸಿದೆ. ನಿಮಗೆ ಹೆಂಗೆ ಅನಿಸುತ್ತೆ ಅದನ್ನು ಮಾಡಿ. ಮತ್ತು ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನು ಕಾರ್ನ್ಫ್ಲವರ್ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಮೈದಾ ಹಸಿಟ್ಟು, ಕಾರ್ನ್ಫ್ಲವರ್ 2 ಸ್ಪೂನು, ಮೈದಾ ಹಸಿಟ್ಟು 2 ಸ್ಪೂನು, ಮತ್ತು ಚಿಲ್ಲಿ ಪೌಡರ್ 2 ಸ್ಪೂನು, ಮತ್ತು ಕಡಲೆ ಹಸಿಟ್ಟು 2 ಸ್ಪೂನು, ಮತ್ತು ಮೈದಾ, ಕಡಲೆ ಹಸಿಟ್ಟು, ಮತ್ತು ಚಿಲ್ಲಿ ಪೌಡರು, ಕಾರ್ನ್ಫ್ಲೋರು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಗರಂ ಮಸಾಲ. ಈ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಒಟ್ಟಿಗೆ ಹಾಕಿ ರುಬ್ಬಿ ನಾನು ಇಟ್ಕೊಂಡಿದ್ದೀನಿ. ಅದನ್ನೇ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಉಪ್ಪು, ಇಷ್ಟು ಐಟಮ್ಸು ನಾನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಇದನ್ನು ಎಲ್ಲ ಮಿಕ್ಸ್ ಆಗೋ ಥರ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನೀರಿರುತ್ತಲ್ವ, ಆ ಅಂಶನೇ ಹಾಕ್ಕೊಂಡೆಲ್ಲ ಚೆನ್ನಾಗಿ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಮಡಿಕೊಳ್ತಾಯಿದ್ದೀನಿ. ಹಾಗೆ ಕೈಯಲ್ಲಿ ಹಾಕಿ ನೀವು ಎಲ್ಲ ಸ್ಪ್ರೆಡ್ ಆಗಾಗೆ ಮಾಡಬೇಕು ನೋಡಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಮತ್ತು ಏಲಕ್ಕಿ ಕಾಯಿ, ಇದಿಷ್ಟು ಐಟಮ್ಸು ಹಾಕಿ ಪೌಡ್ರ್ ಮಾಡಿದ್ದೀನಿ ನಾನು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಓಕೆನಾ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಈ ಥರ ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ, ಆಮೇಲೆ ಹಲಸಿನಕಾಯಿ ಬೇಕಿಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಕುದೀಲಿ. ಅದನ್ನು ಮುಟ್ಟು ನೋಡಿ ಬೆಂದಿದೆಯಾ ಅಂತ ಒಂದು ಸ್ಪೂನಲ್ಲಿ ಕಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ತುಂಬ ಮುಟ್ಟಿದ ತಕ್ಷಣ ಫುಲ್ ಸಾಫ್ಟ್ ಆ ಥರ ಬೇಯಬಾರ್ದು. ಸ್ವಲ್ಪ ಬೆಂದರೆ ಸಾಕು. ಗೊತ್ತಾಗುತ್ತೆ ನಿಮಗೆ. ತುಂಬ ಬೆಂದೋದ್ರೆ ಗೊತ್ತಲ್ಲ, ಕಬಾಬ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಮೀಡಿಯಮ್ ಆಗಿ ಬೇಯಲಿ. ಮತ್ತು ಎಣ್ಣೆಲೂ ಕೂಡ ಬೇಯುತ್ತಲ್ವ ಅದು, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಚೆಕ್ ಮಾಡ್ತಾಯಿದ್ದೀನಿ ನಾನು ಬೆಂದಿದೆಯಾ ಅಂಥೇಳಿ. ಇನ್ನು ಸ್ವಲ್ಪ ಬೇಯಬೇಕು. ಸಾಕಾಗೋದಿಲ್ಲ ಅನಿಸುತ್ತೆ ಬೆಂದಿರೋದು. ಅದಕ್ಕೇನು ಸ್ವಲ್ಪ ಬೇಯಕ್ಕೆ ಬಿಟ್ಟು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋಣ. ನೋಡಿ ಬೆಂದಾಯಿತು. ಅದನ್ನು ನೀರೆಲ್ಲ ಸೋರಿಸಿ ತಂದಿಟ್ಟಿದ್ದೀನಿ. ನೀರನ್ನೆಲ್ಲ ಚೆಲ್ಬಿಡ್ತೀನಿ ನಾನು. ಹಲಸಿನಕಾಯಿ ನೀರಲ್ವ, ಅದನ್ನೇನು ಉಪಯೋಗಿಸೋದು, ಆಯಿತಾ. ಅದನ್ನು ಅದರೊಳಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಂದೇ ಕೈಲಿ ಕ್ಯಾಮ್ರಾ ಹಿಡ್ದಿರೋದ್ರಿಂದ 2 ಕೈ ಅದು ಕೊಟ್ಟಿಗೆ ಇದು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿ ಮಾಡಿದೆ. ಈ ಥರ ಮೇಲೆ ಕೆಳಗೆ ಮಾಡಿದ್ರೆ ಸಾಲಲ್ಲ, ಕೈಯಲ್ಲೇ ಎಲ್ಲನೂ ಇದು ಮಾಡಬೇಕು. ಮೇಲೆ ಕೆಳಗೆ ನಾನು ಸ್ಪೂನಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿದೆ, ಸುಡ್ತಿತ್ತಲ್ಲ ಅಂತ. ಸ್ವಲ್ಪ ಆರಿದ ಮೇಲೆ ಕೈಯಲ್ಲೇ ಚೆನ್ನಾಗಿ ಎಲ್ಲದ ಕಡೆಗೂ ಸ್ಪ್ರೆಡ್ ಆಗೋ ಹಾಗೆ ಇದು ಮಾಡಿದ್ದೀನಿ. ಅದು ಪೌಡ್ರ್ ಥರ ಇತ್ತು. ಅದು ಹಲಸಿನಕಾಯಿದು ನೀರಿನ ಅಂಶ ಎಲ್ಲ ಬಿದ್ದ ಮೇಲೆ ಅದು ಕೂಡ ಹಿಟ್ಟಿಟ್ಟು ಥರ ಆಯಿತು. ಸ್ವಲ್ಪ ಸಾಕಾಗಿಲ್ಲ ಅಂದರೆ ಒಂಚೂರು ನೀರು ಚಿಮ್ಕಿಸ್ಕೊಂಡು ಕಲಸಿ, ನಾನು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಎಣ್ಣೆ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೋಸ್ಕರ ಅದನ್ನು ನೀರು ಸ್ವಲ್ಪ ಹಾಕ್ಕೊಂಡೆ. ನೀರಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ. ಹಿಟ್ಟಿಟ್ಟು ಪೌಡ್ರ್ ಹಂಗಂಗೆ ಒಂದೊಂದೇ ತಾವು ಹಿಟ್ಟಿಟ್ಟಂಗೆ ಕೂತ್ಕೊಳ್ತಾ ಇತ್ತು. ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದು ಮಾಡಿದೆ. ಒಂದು ಪಾತ್ರೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ನಾನು ಒಂದೇ ಕೈಲಿ ಎಣ್ಣೆ ಹಾಕಕ್ಕೆ ಹೋದೆ, ಆಗಲಿಲ್ಲ. ಕ್ಯಾಮ್ರಾ ಹಿಡ್ಕೊಂಡು ಮತ್ತು ಫೋನ್ ಕೆಳಗಿಟ್ಟು ಎಣ್ಣೆ ಹಾಕಿದೆ. ಓಕೆನಾ. ಎಣ್ಣೆ ನಾನು ತುಂಬ ಹಾಕ್ಕೊಳ್ತಾಯಿಲ್ಲ, ಯಾಕೆ ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ.
ವೀಡಿಯೋಗೋಸ್ಕರ ಯಾರು ಇಲ್ಲ ಇವಾಗ ಸದ್ಯಕ್ಕೆ ತಿನ್ನೋಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಮಿಕ್ಕಿದೆಲ್ಲ ಹಾಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಟೆ, ನಮ್ಗೆ ಯಾವಾಗ ಬೇಕು ಅವಾಗ ಹಾಕೋಬೋದಲ್ಲ ಅಂಥೇಳಿ. ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕಲ್ವ, ಸುಮ್ಮನೆ ಎಲ್ಲ ಮಡಗಿದ್ರೆ ಎಲ್ಲ ಸುಮ್ಮನೆ ಒಣಗುತ್ತೆ, ಅದಕ್ಕಷ್ಟೇ, ಇನ್ನೇನಿಲ್ಲ. ಆಯಿತಾ, ಬನ್ನಿ ಹಾಕಿ ಬೇಯಿಸೋಣ. ಒಂದು ಸೈಡಲ್ಲಿ ಅನ್ನ ಕೂಡ ಬೇಯ್ತಾ ಇದೆ, ಇನ್ನೊಂದು ಸೈಡಲ್ಲಿ ಕಬಾಬ್ ಬೇಯ್ತಾ ಇದೆ. ಹೀಗೆ ಕಬಾಬ್ ಮಾಡ್ತಾ ಒಂದೊಂದೇ ಸೈಡಲ್ಲಿ ಹಾಕ್ತಾ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಒಂದೇ ಸತಿ ಹಿಟ್ಟು ಥರ ಹಾಕ್ಬಿಡ್ಬೇಡಿ, ಅದು ಒಂದೇ ಮುದ್ದೆ ಕಟ್ಕೊಂಡು ಬೇಯಲ್ಲ. ಒಂದೊಂದೇ ಫ್ರೈ ಮಾಡಿ ಈ ಥರ ಉದುದ್ರಾಗಿ ಹಾಕಿ ಕಬಾಬ್ ಸೂಪರಾಗಿ ಬರುತ್ತೆ. ಕಲರ್ ಚೇಂಜ್ ಆಗೋಲ್ಲ, ಯಾಕೆ ಅಂದರೆ ನಾವು ಕಲರ್ ಆ್ಯಡ್ ಮಾಡಿಲ್ಲ, ಚಿಲ್ಲಿ ಪೌಡ್ರು ಮಾತ್ರ ಸ್ವಲ್ಪ ಹಾಕಿರೋದಷ್ಟೇ. ಅದರಿಂದ ಕಲರ್ ರೆಡ್ಡಿಶ್ ಬರೋಲ್ಲ. ರೆಡ್ಡಿಶ್ ಬರೋ ಕಲರ್ ನಾವು ಯೂಸ್ ಮಾಡ್ತಾಯಿಲ್ಲ. ಕಲರ್ ಯೂಸ್ ಮಾಡಿದ್ರೆ ಏನೇನೋ ಕಾಯಿಲೆಗಳು ಬರುತ್ತಂತೆ, ಗೊತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಚೆನ್ನಾಗಿ ಬೆಂದು ಬರ್ತಾಯಿದೆ. ಅದು ಬೇಯುವಾಗಲೂ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಎಲ್ಲಿ ಚೆನ್ನಾಗಾಗೋದಿಲ್ವೇನೋ, ಟೇಸ್ಟು ವೇಸ್ಟ್ ಆಗುತ್ತೇನೋ ಅಂತ. ಆಮೇಲೆ ಗೊತ್ತಾಯಿತು, ತಿಂತ ಸಾಕಾಗಲಿಲ್ಲ, ಇನ್ನೊಂದು ಬೇಯಿಸಬೇಕಿತ್ತು ಅಂತ ಅನ್ನಿಸ್ತು. ಹಾಗೆ ಕಬಾಬ್ ಮಾಡಿ ಮುಗಿಸಿದ್ದು. ಹಾಗೆ ವಿಡಿಯೋಗೆ ಒಂದು ಚೆನ್ನಾಗಿ ಕಮೆಂಟ್ ಹಾಕಿ ಕೊನೆವರೆಗೂ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಕೂಡ ನಿಮ್ಮ ವಿಡಿಯೋಗಳನ್ನೂ ಕೂಡ ನೋಡ್ತೀನಿ. ಚಾನಲ್ ಇರೋರಿಗೆ ಬನ್ನಿ ಫ್ರೆಂಡ್ಸ್, ಕಬಾಬ್ ಟೇಸ್ಟ್ ಮಾಡಿ ಕಮೆಂಟ್ ಬರೀರಿ. ಓಕೆನಾ, ಧನ್ಯವಾದಗಳು, ಥ್ಯಾಂಕ್ ಯು, ಬಾಯ್.